ಒಂದು ದೇಶ, ಒಂದು ರಾಷ್ಟ್ರ, ಒಂದು ಜನಾಂಗ, ಒಂದು ಸಂಸ್ಕೃತಿ, ಇದರ ಶೃಂಗ, ಎತ್ತರ, ಭಿತ್ತರ ಎಲ್ಲ ಅರಿವಾಗತಕ್ಕಂಥದ್ದು ಗೊತ್ತಾಗೋದು ಆ ರಾಷ್ಟ್ರದ ಜನಾಂಗದ ಸಾಹಿತ್ಯದಿಂದ. ಸಂಸ್ಕೃತ ಸಾಹಿತ್ಯದ, ವೈದಿಕ ಸಾಹಿತ್ಯದ, ಉಪನಿಷತ್ತುಗಳ, ಪ್ರಾಚೀನ ಬರಹಗಳ ಮೂಲಕ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲೇ ಭಾರತೀಯ ಸಂಸ್ಕೃತಿ ಅದ್ಭುತವಾಗಿರತಕ್ಕಂಥ ಉನ್ನತ ದಿಗಂತಗಳತ್ತ ಕೈ ಚಾಚಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ. ಭಗವದ್ಗೀತೆನೇ ನಿದರ್ಶನ ತಗೊಂಬೋಣ ನಾವು. ಭಗವದ್ಗೀತೆಯ ಪರಿಕಲ್ಪನೆ, ಅದರ ಭಾಷೆ, ಅದರ ಶೈಲಿ, ಅದರ ವಿನ್ಯಾಸ, ಅದರ ವಿವೇಕ, ಅದರ ವಿವೇಚನೆ, ಅದರ ವಿಚಾರ, ಅದರ ಸಂವಹನ, ಇದೆಲ್ಲ ಭಗವದ್ಗೀತೆಯ ಕಾಲಕ್ಕೆ ಭಾರತ ಅನ್ನತಕ್ಕಂಥ ರಾಷ್ಟ್ರ ಸಾಧಿಸಿರತಕ್ಕಂಥ ಆಧ್ಯಾತ್ಮಿಕವಾಗಿರತಕ್ಕಂಥ, ಸಾಹಿತ್ಯಿಕವಾಗಿರತಕ್ಕಂಥ, ಸಾಂಸ್ಕೃತಿಕವಾಗಿರತಕ್ಕಂಥ ಸಿದ್ಧಿಯ, ಮಹತಿಯ, ಮಹಿಮೆಯ, ಅದ್ಭುತದ ಹೆಗ್ಗುರುತುಗಳದು. ಮಹಾಭಾರತದ ಭಗವದ್ಗೀತೆ ಅದು ಕೃಷ್ಣ ಅರ್ಜುನರ ಪವಿತ್ರವಾದ ಸಂಭಾಷಣೆಯ ರೂಪದಲ್ಲಿ ಬಂದಿದೆ. ಭಗವದ್ಗೀತೆ ಅಂತ ಯಾಕೆ ಕರೆದ್ರು? ಸಾಕ್ಷಾತ್ ಕೃಷ್ಣ ಪರಮಾತ್ಮ ಭಗವಂತ ಅರ್ಜುನನ ಜೊತೆ ಗೀತಾ ಸಂದೇಶವನ್ನು ಕೊಟ್ಟನಲ್ಲ, ಅದು ಭಗವದ್ಗೀತೆ. ಇದು ಕಲ್ಪನೆನ ಸ್ವಾಮಿ. ಕೃಷ್ಣ ಕಥೆ ಭಗವದ್ಗೀತೆ ಅಂದರೆ 1982 ಇಸ್ವಿನಲ್ಲಿ ಭೂಶೋಧನಾ, ಪ್ರಾಚ್ಯ ಸಂಶೋಧನಾ ವಿದ್ವಾಂಸರಾಗಿರತಕ್ಕಂಥ ನನ್ನ ಆತ್ಮೀಯರಾಗಿದ್ದ SR ರಾವ್ ಅವರು ಸಮುದ್ರ ತಳದಲ್ಲಿ ಸಂಶೋಧನೆ ಮಾಡಿ ಕಚ್ ಕೊಲ್ಲಿಯ ಕರಾವಳಿ ತಳದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಂದ ನಿರ್ಮಾಣವಾಗಿರತಕ್ಕಂಥ ದ್ವಾರಕೆಯನ್ನು ಕಂಡುಹಿಡಿದು ಅದರ ಬಗ್ಗೆ ಸಂಶೋಧನಾತ್ಮಕವಾಗಿರತಕ್ಕಂಥ ಗ್ರಂಥಗಳನ್ನು ಇಂಗ್ಲೀಷ್ನಲ್ಲಿ ಬರೆದರು, ಚಿತ್ರಗಳನ್ನು ಮಾಡಿದರು. ಭಾಗವತದಲ್ಲಿ, ಮಹಾಭಾರತದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹಿಂತಿರುಗುವಾಗ ದ್ವಾರಕೆ ಸಂಪೂರ್ಣ ಸಮುದ್ರದಲ್ಲಿ ಮುಳುಗಿರತಕ್ಕಂಥ ವಿಚಾರ ಇದೆ. ಮಹಾಭಾರತ ಅಂತಂದರೆ ಅದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಬಾ ಅಂದರೆ ಬೆಳಕು, ದೀಪ್ತಿ, ಜ್ಞಾನ ಪ್ರಕಾಶ, ತೇಜಸ್ಸು. ರಥ ಅಂದರೆ ರಥನಾಗಿರೋದು, ತಲ್ಲೀನರಾಗಿರತಕ್ಕಂಥದ್ದು. ಅಂದರೆ ಭಾರತ ಅಂತ ಹೆಸರಿನಲ್ಲೇ ಈ ದೇಶದ ಜನ ಜ್ಞಾನದ ಪ್ರಕಾಶದಲ್ಲಿ, ಜ್ಞಾನದ ಬೆಳಕಿನಲ್ಲಿ, ದೀಪ್ತಿಯಲ್ಲಿ ಪೂರ್ತಿ ಮುಳುಗೋಗಿರ್ತಾ ಇದ್ರು. ಈ ದೇಶದ ಭಾರತದ ಪ್ರಾಚೀನರ ಮತಿ, ಗತಿಸ್ಥಿತಿ ಎಲ್ಲ ಕತ್ತಲಿಂದ ಬೆಳಕಿಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ಅದ್ಭುತದ ಕಡೆಗೆ ಸಾಗತಕ್ಕಂಥದ್ದೇ ಆಗಿತ್ತು. ಅಂಥ ಈ ಭಾರತ ದೇಶದ ವ್ಯಾಪ್ತಿಯೇ ಮಹಾಭಾರತ ಕೂಡ ಆಗಿದೆ. ಮಹಾಭಾರತದ ಪಾತ್ರಗಳೇ ಒಂದೊಂದು ನೀವು ನೋಡ್ತಾ ಹೋಗಿ, ಒಂದೊಂದು ಪಾತ್ರನೂ ಒಂದೊಂದು ಅದ್ಭುತ ವಿಸ್ಮಯಗಳನ್ನು ಸಾರಿ ಹೇಳುತ್ತೆ. ಭೀಷ್ಮರೇ ಪಿತಾಮಹರು ಮಹಾಭಾರತಕ್ಕೆ ಅಂದರೆ ಅವ್ರ ತಂದೆ ಶಂತನು ಚಕ್ರವರ್ತಿ. ಶಂತನು ಚಕ್ರವರ್ತಿ ಪರಮಶಾಂತ. ಶಂತನು ಅಂದರೆ ಶಾಂತನು, ಪರಮಶಾಂತ. ಪ್ರಶಾಂತ ಅವನು ಪರಮಶಾಂತನಾದ ಪರಬ್ರಹ್ಮಂತರ. ಮಹಾಭಾರತಕ್ಕೆ ಶಂತನುವಿನ ಪತ್ನಿಯಾಗಿ ಅವನ ಹೆಂಡತಿ ಗಂಗೆ. ಇಡೀ ಮಹಾಭಾರತಕ್ಕೆ ಒಂದು ಪರಬ್ರಹ್ಮ ತತ್ವ ಅಂತ ಬೇಕು ಅಂತಂದರೆ, ಅಂದರೆ ಪ್ರಾರಂಭಿಕ ತತ್ವ ಅಂತ ನಾನು ಹೇಳೋದು ಆ ದೃಷ್ಟಿಲಿ, ಅದು ಶಂತನು, ಪರಮಶಾಂತ. ಶಂತನುವಿನ ಪತ್ನಿ ಗಂಗಾದೇವಿ. ಗಂಗೆ ಅಂದರೆ ಏನದು? ಒಬ್ಬ ಹೆಣ್ಣುಮಗಳ. ಗಂಗೆ ಅಂದರೆ ನಿರಂತರ ಪುಟಿತಾ ಇರತಕ್ಕಂಥ, ಹರಿತಾ ಇರತಕ್ಕಂಥ, ಚಿಮ್ಮುತ್ತಾ ಇರತಕ್ಕಂಥ, ಹೊಮ್ಮುತ್ತಾ ಇರತಕ್ಕಂಥ ನೀರು, ಜಲ ಅದ್ಭುತವಾಗಿರತಕ್ಕಂಥ ತತ್ವ, ಚೈತನ್ಯ, ಪುಳಕ, ರೋಮಾಂಚನ, ಪ್ರಕೃತಿ, ಆಹ್ಲಾದ, ಆಪ್ಯಾಯ, ಪಾವಿತ್ರ್ಯತೆಗೆ ಇನ್ನೊಂದು ಹೆಸರೇ ಗಂಗೆ. ಶಂತನು ಗಂಗೆ ಅಂದರೆ ಪರಮ ಪ್ರಶಾಂತತೆ, ಪರಮ ಪಾವಿತ್ರತೆ. ಶಂತನುವಿನ ಎರಡನೇ ಹೆಂಡತಿ ಸತ್ಯವತಿ. ಶಂತನು ಪರಮಸತ್ಯ ಆದರೆ ಸತ್ಯ ಪರಮಸತ್ಯದ ಗೆಳತಿ ಸತ್ಯವತಿ. ಗಂಗೆ ಮಗ ಭೀಷ್ಮಾಚಾರ್ಯರು, ಪಿತಾಮಹರು, ವಿಷ್ಣು ಸಹಸ್ರನಾಮಕ್ಕೆ ಕಾರಣಭೂತರು, ವೇದವ್ಯಾಸರು ರಚನೆ ಮಾಡಿದರು, ಜಗತ್ತಿಗೆ ಪ್ರಸ್ತುತಪಡಿಸಿದರು ಭೀಷ್ಮಾಚಾರ್ಯರು.
ಗಂಗೆ ಪಾವಿತ್ರ್ಯ ಮತ್ತು ರಭಸ. ಭೀಷ್ಮ ಗಂಗೆಯ ಪಾವಿತ್ರ್ಯ ಮತ್ತು ರಭಸದಷ್ಟೇ ಪ್ರತಿಜ್ಞೆಯನ್ನು ಮಾಡತಕ್ಕಂತಹ ಸಾಮರ್ಥ್ಯ. ಗಂಗೆ ಹೇಗೆ ದೇವಲೋಕದಿಂದ ಬಂದು ಭೂಮಿಯನ್ನು ಪವಿತ್ರ ಮಾಡಿದ್ಲು, ಹಾಗೆ ಗಂಗೆ ಜೊತೆಯಲ್ಲಿ ದೇವಲೋಕದಿಂದ ಭೂಮಿಗೆ ಬಂದಿರತಕ್ಕಂಥವರು ಭೀಷ್ಮರು. ವೇದವ್ಯಾಸರು ಸಾಕ್ಷಾತ್ ಪರತತ್ವ, ಪರದೈವ, ಪರಬ್ರಹ್ಮ, ಪರಮಾತ್ಮ, ಪರಮಾತ್ಮನ ಜ್ಞಾನ ರೂಪ, ಜ್ಞಾನಾವತಾರ ವೇದವ್ಯಾಸರು. ಹಾಗಾಗಿಯೇ ಅವರ ಎಲ್ಲ ಬದುಕು, ನಡೆ, ನುಡಿ, ಸಾಹಿತ್ಯ ಮತ್ತು ಏನು ತಪಸ್ಸು ಮಾಡಿ ಜಗತ್ತಿಗೆ ಅದ್ಭುತಗಳನ್ನು ಕೊಟ್ಟರು, ವೇದಗಳನ್ನು ವಿಭಾಗ ಮಾಡಿದರು, ಉಪನಿಷತ್ ಕಾಣಿಕೆ ಕೊಟ್ಟರು, ಮಹಾಭಾರತ ಕೊಟ್ಟರು, ಭಾಗವತ ಕೊಟ್ಟರು, ಪುರಾಣಗಳು ಎಲ್ಲ ವಿವೇಕ ಮತ್ತು ಸಮಚಿತ್ತತೆಯ ಅದ್ಭುತವಾದ ನಿದರ್ಶನ. ಅದಕ್ಕೆ ಅವ್ರನ್ನ ವಿವೇಕ, ವಿವೇಚನೆ, ಸಮಚಿತ್ತತೆಯ ದ್ರಷ್ಟರು ಅಂತ ಕರೀತಾರೆ. ಯಾಕೆ ಅಂದರೆ ದೂರದೃಷ್ಟಿ ಇದ್ದಂಥ ತೇಜಸ್ವಿಗಳು, ತಪಸ್ವಿಗಳು, ಮಹಾ ಸಾಕ್ಷಾತ್ ಭಾಗವತ, ಭಾರತ, ಭಗವದ್ಗೀತೆ ಇದರ ಸೃಷ್ಟಿಕರ್ತರು. ಅದಕ್ಕೆ ವೇದವ್ಯಾಸರು ಪರಬ್ರಹ್ಮ ಇದ್ದ ಹಾಗೆ. ಪರಬ್ರಹ್ಮ ಏನು, ಪರಬ್ರಹ್ಮ ಅಂದರೆ ಇನ್ನೊಂದು ಅವತಾರ ಅನ್ನೋದು ಖಚಿತ. ಇನ್ನು ಧೃತರಾಷ್ಟ್ರ ಅಂದರೆ ಅಂಧಕ, ಹುಟ್ಟು ಕುರುಡ, ಕುರುಡು ಮನಸ್ಸು, ಕುರುಡು ಕಾಂಚಾನೆಗಳ ಅಧಿಪತಿ. ಅವನ ಸೋದರ ಪಾಂಡು ಅಂದರೆ ಮನಸ್ಸನ್ನು ನಿಯಂತ್ರಣ ಮಾಡಬಲ್ಲಂತಹ ಬುದ್ಧಿ. ವ್ಯವಸಾಯಾತ್ಮಕ ಬುದ್ಧಿ ಗಾಂಧಾರಿ. ಅವಳು ಹೊರಗಣ್ಣಿನ ಪತಿ ಕುರುಡನಾದರೂ ಒಳಗಣ್ಣಿನ ಧರ್ಮದೇವತೆಯಾಗಿ ಎಂದಿಗೂ ಧರ್ಮಕ್ಕೆ ಜಯ ಎಂದು ಮಗನಿಗೆ ಆಶೀರ್ವಾದ ಮಾಡಿರತಕ್ಕಂಥವಳು ಗಾಂಧಾರಿ. ಕುಂತಿ ಜವಾಬ್ದಾರಿ, ಕಷ್ಟ, ನಷ್ಟ, ಸಂಕಷ್ಟಗಳ ತ್ಯಾಗಮೂರ್ತಿ. ದುರ್ಯೋಧನ ಹಾಗೂ 100 ಜನ ಕೌರವ ಸೋದರರು ನಮ್ಮ ಒಳಗಿರತಕ್ಕಂಥ 106 ಬಗೆಯ ಆಶೆಗಳು, ಆಮಿಷಗಳು, ಪ್ರಲೋಭನೆಗಳು, ವಿಷಯಾಸಕ್ತಿಗಳು. ಧರ್ಮರಾಜ ಆಕಾಶ ತತ್ವ, ಭೀಮ ವಾಯುತತ್ವ, ಅರ್ಜುನ ತೇಜೋತತ್ವ, ನಕುಲ ಜಲತತ್ವ, ಸಹದೇವ ಭೂತತ್ವ, ದ್ರೌಪದಿ ಕುಲಕುಂಡಲಿನಿ, ಅಗ್ನಿಯಿಂದ ಎದ್ದು ಬಂದಿರತಕ್ಕಂಥವಳು, ಅಗ್ನಿ ಕನ್ಯೆ ಅನ್ನಿಸ್ಕೊಂಡಿರತಕ್ಕಂಥವಳು ದ್ರೌಪದಿ. ಯಾಕೆ ಭಗವದ್ಗೀತೆ ನಮಗೆ ಅದ್ಭುತವಾದಂಥ ಅಗತ್ಯ ಆಗುತ್ತೆ ಅಂದರೆ, ನಮ್ಮ ಬದುಕು 50 ವರ್ಷ, 60, 70, 80 ಏನೋ ಇರ್ತೀವಲ್ಲ, ಒಂದು ಬದುಕು ಜೀವನ ಅಂತ. ಇದು ಸಾಮಾನ್ಯವಾಗಿ ಶ್ರೀಮಂತಾಗು, ಧೀಮಂತಾಗು, ಹಣವಂತಾಗು, ಗುಣವಂತಾಗು ಎಲ್ರಿಗೂ ಹೋರಾಟ. ಇದೊಂದು ಸಂಗ್ರಾಮ. ಜೀವನ ಅನ್ನೋದು ಒಂದು ಸಂಗ್ರಾಮ. ನಾವೆಲ್ಲರ ಹೃದಯ ರಂಗ ಇದೊಂದು ಕ್ಷೇತ್ರ. ಪರಮಾತ್ಮ ಹೇಳ್ತಾನೆ ನಮ್ಮ ಹೃದಯ ಕ್ಷೇತ್ರ, ಅವನ ಕ್ಷೇತ್ರಜ್ಞ. ಆದರೆ ನಾವು ಕುರುಕ್ಷೇತ್ರ ಮಾಡ್ಕೊಂಡ್ಬಿಟ್ಟಿದ್ವಿ ನಮ್ಮ ಹೃದಯ ರಂಗವನ್ನು. ಈ ಕುರುಕ್ಷೇತ್ರದಲ್ಲಿ ಒಳ್ಳೆ ಮಾರ್ಗ ಹಿಡ್ಕೊಂಡು ಹೋಗ್ರಪ್ಪ, ಒಳ್ಳೆ ಬುದ್ಧಿ ಇಟ್ಕೊಳ್ರು, ಸತ್ಕರಣೆ, ಸತ್ಕಾರ್ಯ, ಸತ್ಕರ್ಮ, ಸದಾಚಾರ, ಸದ್ವಿಚಾರ ಮಾಡ್ರಪ್ಪ ಅಂತ ಹೇಳಿ ಸರಿದಾರಿ ತೋರಿಸ್ತಾ ಎಚ್ಚರಿಸ್ತಾ ಹೋಗತಕ್ಕಂಥ ಸಜ್ಜನರು ಪಾಂಡವರು. ದಾರಿ ತಪ್ಪಿಸತಕ್ಕಂಥವ್ರು, ಪ್ರಾಪಂಚಿಕ ಸೆಳೆತಗಳಿಗೆ ಎಳ್ಕೊಂಡು ಹೋಗತಕ್ಕಂಥವ್ರು, ಸ್ವಾರ್ಥರಾಗಿ ಸಾಯರಿ ಅಂತ ನಮ್ಮ ಕಡೆಗೆ ಎಲ್ಲ ವಿಷಯ ವಾಸನೆಗಳನ್ನ, ವ್ಯಾಮೋಹಗಳನ್ನು ಎಸೆಯತಕ್ಕಂಥವ್ರು ಕೌರವರು. ಇವ್ರದ್ದು 18 ಅಕ್ಷೋಹಿಣಿ ಸೈನ್ಯದ ಮೇಲುಗೈ. ಧರ್ಮ ಯುದ್ಧದಲ್ಲಿ ಕಡಿಮೆ ಸಂಖ್ಯೆಯ ಪಾಂಡವರು ಗೆಲ್ಲಬೇಕು ಅಂದರೆ 18 ಅಕ್ಷೋಹಿಣಿ ಸೈನ್ಯದ ಕೌರವರದ ಮೇಲುಗೈ ಆದರೆ ಪಾಂಡವರದ್ದು ತುಂಬ ಕಡಿಮೆ ಸಂಖ್ಯೆ. ಅವರು ಗೆಲ್ಲಲೇಬೇಕು ಅಂತಂದರೆ ಅವರ ಬದುಕಿನ ರಥದ ಸಾರಥ್ಯವನ್ನು ಪರಮಾತ್ಮನಿಗೆ ಒಪ್ಪಿಸಬೇಕು, ಇನ್ಯಾರ ಕೈಲೂ ಆಗೋದಿಲ್ಲ. ಇದೇ ಗೀತೋಪದೇಶ ಕೃಷ್ಣಂದು. ತನ್ನ ಸಹೋದರರು, ಆಚಾರ್ಯರು, ಪಿತಾಮಹರು, ಕರ್ಣ, ಭೀಷ್ಮ ಎಲ್ಲರ ಜೊತೆ ಯುದ್ಧ ಮಾಡಲೇಬೇಕಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಟ್ಟಾಗ ಹೆದರದ, ಬೆದರದ, ಅಂಜದ, ಅಳುಕದ, ಎದೆಗೊಂಡದ ಅರ್ಜುನ ನನಗೆ ಯುದ್ಧ ಬೇಡಪ್ಪ, ಹೋಗ್ಬಿಡ್ತೀನಿ, ಇವ್ರನ್ನೆಲ್ಲ ಕೊಂದು ಯಾವ ಸ್ವರ್ಗ ಬೇಕಾಗಿದೆ, ಯಾವ ಭಾಗ್ಯ ಬೇಕಾಗಿದೆ, ಏನು ಬೇಡ, ಹೊರಟೋಗ್ತೀನಿ ಅಂತ ವಿಷಣ್ಣ ಅರ್ಜುನ ವಿಷಾದ ಯೋಗ ಆಯಿತು. ಆಗ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಧೈರ್ಯ, ಆತ್ಮಸ್ಥೈರ್ಯ ಹೇಳಿರತಕ್ಕಂಥದ್ದೇ, ಸರ್ವಕಾಲಕ್ಕೂ ಎಲ್ಲರಿಗೂ ಆ ಧೈರ್ಯ ಮತ್ತು ಆ ಸ್ಥೈರ್ಯವನ್ನು ತುಂಬತಕ್ಕಂಥದ್ದೇ ಭಗವಂತನ ವಾಣಿ ಭಗವದ್ಗೀತೆ.
ಇವತ್ತಿನ ಜೀವನಕ್ಕೆ ನಮ್ಮೆಲ್ಲರಿಗೂ ಇದು ಅತ್ಯಂತ ಪ್ರಸ್ತುತವಾಗಿರತಕ್ಕಂಥದ್ದು. ಅನೇಕ ಜನ ಹೇಳ್ತಾರೆ ಮಹಾಭಾರತ ಪಾಂಡವರ ಕೌರವರ ಕಥೆ ಯುದ್ಧದ ಕಥೆನಪ್ಪ ಅಂತ. ನೋಡ್ರಿ, ಸರಿಯಾಗಿ ಯೋಚನೆ ಮಾಡಿ. ನಮ್ಮ ಅಂತರಂಗದ ತುಮುಲಗಳನ್ನು ಎತ್ತಿ ತೋರಿಸಿ, ನಮ್ಮ ಅಂತರಂಗದಲ್ಲಿ ಆಗ್ತಾ ಇರತಕ್ಕಂಥ ಹೊಯ್ದಾಟ ಅದೆಲ್ಲ ಕಡಿಮೆ ಮಾಡಿ, ಶಾಂತಿ ಕೊಟ್ಟು, ನೆಮ್ಮದಿ ಕೊಟ್ಟು, ಸಮಾಧಾನ ಕೊಟ್ಟು, ಒಂದು ರೀತಿಯಾಗಿರತಕ್ಕಂಥ ಸಾಂತ್ವನ, ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ತಿರುಗಿಸತಕ್ಕಂಥ ದರ್ಶನ ಅಂತಂತಂದರೆ ಭಗವದ್ಗೀತೆ. ಜೀವನದ ಈ ಕ್ಷೋಭೆಗಳಲ್ಲಿ, ಒದ್ದಾಟಗಳಲ್ಲಿ, ಹೊಡೆದಾಟಗಳಲ್ಲಿ, ನೋವುಗಳಲ್ಲಿ, ಗೊಂದಲಗಳಲ್ಲಿ ಸಿಕ್ಕೊಂಡು ನಲುಗಿ ಹೋಗ್ತಾ ಇದ್ದೀವಲ್ರಿ, ಇಂಥವ್ರಿಗೆ ಮತ್ತೊಮ್ಮೆ ಶಾಂತ ಪ್ರಶಾಂತವಾದ ನೆಮ್ಮದಿಯ ಸಮಾಧಾನದ ಬದುಕನ್ನು, ಆದರ್ಶದ ಬದುಕನ್ನು ಕೊಡತಕ್ಕಂಥ ಆಧ್ಯಾತ್ಮ ಗ್ರಂಥ ಭಗವದ್ಗೀತೆ. ಎಲ್ಲಕ್ಕಿಂತ ಒಳಗಡೆ ಹ್ಯಾಂಗೆ ಅದ್ಭುತವಾಗಿ ಬೆಳಿಬೇಕ್ರಿ, ಒಳಗಿಂದ ಒಳಗೆ ಬೆಳಿಬೇಕು, ಒಳಗಣ್ಣು ತೆಗಿಬೇಕು, ಒಳಗೆ ಇನ್ನರ್ ಪರ್ಸನ್ ಇದಾನಲ್ಲ, ಒಳಗೆ ಅಂತರಂಗದಲ್ಲಿ ಅದ್ಭುತ ಮಹಾನ್ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಅಂತಃಪ್ರಜ್ಞೆಯನ್ನು ಬೆಳೆಸ್ಕೊಂಡು, ಅಂತಃಶಕ್ತಿಯನ್ನು ಪಡ್ಕೊಂಡು, ಆತ್ಮಸುಖವನ್ನು ಪಡ್ಕೊಂಬೋದಕ್ಕೆ ಒಂದು ಯೋಗಶಾಸ್ತ್ರ ಕೊಡು ಅಂತಂದರೆ ಅದು ಭಗವದ್ಗೀತೆ. ಅಂತಃಶಕ್ತಿ ಅಂತಂದರೆ ಆಧ್ಯಾತ್ಮದವ್ರಿಗೆ, ಫಿಲಾಸಫರ್ಸಿಗೆ ಮಾತ್ರ ಅಂತಲ್ರಿ, ಜನಸಾಮಾನ್ಯರು ಕೂಡ ಬದುಕನ್ನು ಸರಿಯಾಗಿ ಬದುಕಬೇಕಾದ್ರೆ, ಸಾರ್ಥಕವಾಗಿ ಬದುಕಬೇಕಾದ್ರೆ ಆಧ್ಯಾತ್ಮದ ಬೆಳಕು ಬೇಕೇ ಬೇಕು. ಹಾಗೆ ಜನಸಾಮಾನ್ಯರಿಗೆ ಆಧ್ಯಾತ್ಮಿಕದ ಬೆಳಕು ತೋರಿಸ್ತಾ ಅವರನ್ನು ಸರಿದಾರಿಯಲ್ಲಿ, ಹರಿದಾರಿಯಲ್ಲಿ ಕರ್ಕೊಂಡು ಹೋಗತಕ್ಕಂಥ, ಜೀವನದ ಕಷ್ಟ ನಷ್ಟಗಳ ಸಂಕೋಲೆಯಿಂದ ಬಿಡಿಸತಕ್ಕಂಥ, ಆಧ್ಯಾತ್ಮಿಕ ಸುಖದ ಕಡೆ ಕರ್ಕೊಂಡು ಹೋಗತಕ್ಕಂಥ ರೀತಿ ಬದುಕಿಗೆ ಸಾರ್ಥಕತೆಯನ್ನು ತಂದುಕೊಡತಕ್ಕಂಥದ್ದು, ಅದನ್ನು ಭಗವದ್ಗೀತಾ ಅಂತ ಕರೆದ್ರು. ಭಗವದ್ಗೀತೆ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂದರೆ, ಸತ್ಯದ ಜಿಜ್ಞಾಸೆ, ಸತ್ಯದ ಬಗ್ಗೆ ತಿಳ್ಕೊಂಬೋದು ಒಬ್ಬ ವ್ಯಕ್ತಿಗೆ ಅವನ ಆತ್ಮೋನ್ನತಿಗೆ ಅತ್ಯಂತ ಮುಖ್ಯ. ಗಂಡಸಾಗಲಿ ಹೆಂಗಸಾಗಲಿ ಯಾವುದು ಜಗತ್ತಿನಲ್ಲಿ ಶಾಶ್ವತ ಅಲ್ಲ. ನಾವೇನೋ ಒಂದಷ್ಟು ಬುದ್ಧಿ ಜ್ಞಾನ ತಿಳ್ಕೋಬೇಕು, ವಿವೇಕ ತಿಳ್ಕೋಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ಆಯುಸ್ಸು ಅತ್ಯಂತ ಕಡಿಮೆ. ನಮಗೆ ಜೀವನದ ನಿಜವಾಗಿರತಕ್ಕಂಥ ಅರ್ಥ ತಿಳ್ಕೋಬೇಕು. ಆತ್ಮವಂಚನೆ ಮಾಡಿಕೊಳ್ಳದೆ ಆತ್ಮವಿಶ್ವಾಸ ಬೆಳೆಸ್ಕೊಂಡು ಭರವಸೆಯ ಬದುಕನ್ನು ಬದುಕಬೇಕು, ಸಂತೋಷವಾಗಿ ಬದುಕಬೇಕು, ಪರೋಪಕಾರದ ಬದುಕಬೇಕು. ಬದುಕಿದರೆ ಹೀಗೆ ಬದುಕಬೇಕಪ್ಪ ಅನ್ನೋ ರೀತಿಯಲ್ಲಿ ಬದುಕಬೇಕು. ಇಂಥ ಒಂದು ವಿಚಾರಗಳನ್ನು, ಅರಿವನ್ನು, ತಿಳುವಳಿಕೆಯನ್ನು, ಜವಾಬ್ದಾರಿಯನ್ನು, ವಿವೇಕ ದಾರಿಯನ್ನು ಕೊಡತಕ್ಕಂಥ ಮಾರ್ಗದರ್ಶಕ ಗ್ರಂಥವನ್ನು ಭಗವದ್ಗೀತೆ ಅಂತ ಕರೆದರು. ನೋಡಪ್ಪ, ನಿಮಗೇನು ಕಲ್ಸಕ್ಕೆ ಪರಮಾತ್ಮ ಕೊಟ್ಟಿದ್ದಾನೆ ಆ ಕೆಲಸವನ್ನು ನೀನು ಶ್ರದ್ಧೆಯಿಂದ ಮಾಡು, ನಿಷ್ಠೆಯಿಂದ ಮಾಡು. ಕುರುಭಂಶುಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ನಿನ್ನ ಪಾಲಿಗೆ ಬಂದ ಕೆಲಸವನ್ನು ನಿಷ್ಠೆಯಿಂದ ಮಾಡು, ಶ್ರದ್ಧೆಯಿಂದ ಮಾಡು, ಅದ್ಭುತವಾಗಿ ಮಾಡು, ಉತ್ಸಾಹದಲ್ಲಿ ಮಾಡು, ಯಶಸ್ವಿಯಾಗಿ ಮಾಡು. ಅದರ ಫಲ ನನಗೆ ದುಡ್ಡು ಕಾಸು ಬೇಕು, ಲಾಭ ಬೇಕು, ಫಲ ಬೇಕು ಅಂದರೆ ಕರ್ಮದ ಫಲಗಳನ್ನು ಪರಮಾತ್ಮನಿಗೆ ಬಿಟ್ಟುಬಿಡು. ನೀನು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ವಾಟ್ ಎವರ್ ವರ್ಕ್ ದಿ ಗಾಡ್ ಹ್ಯಾಸ್ ಇಂಟ್ರೆಸ್ಟೆಡ್ ಯು, ಡೂ ಇಟ್ ಬಿಫಿಟಿಂಗ್ಲಿ. ವಾಟ್ ಎವರ್ ವರ್ಕ್ ದಾಟ್ ಗಾಡ್ ಹ್ಯಾಸ್ ಇಂಟ್ರೆಸ್ಟೆಡ್ ಯು, ಡೂ ಇಟ್ ಎಫೆಕ್ಟಿವ್ಲಿ, ಡೂ ಇಟ್ ಎಫಿಷಿಯೆಂಟ್ಲಿ, ಡೂ ಇಟ್ ಎಕ್ಸಲೆಂಟ್ಲಿ, ಡೂ ಇಟ್ ಎಕ್ಸೀಡಿಂಗ್ಲಿ ವೆಲ್, ಡೂ ಇಟ್ ಎಕ್ಸ್ಟ್ರಾರ್ಡಿನರ್ಲಿ, ಇನ್ ಸರ್ಚ್ ಆಫ್ ಎಕ್ಸಲೆನ್ಸ್. ದಟ್ ಈಸ್ ಭಗವದ್ಗೀತಾ. ನಮ್ಗೆ ಆಸೆಗಳು, ವಿಚಿತ್ರ ಆಸೆಗಳು, ವಿರೂಪ ವಿಕಾರ ಆಸೆಗಳು ಎಷ್ಟು ಬಂದ್ರೂ ಮಿತಿ ಇಲ್ಲದೆ ಇರೋ ಆಸೆಗಳು, ಎಷ್ಟು ಬಂದರೂ ಸಾಲದು. ನಮ್ಮ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಒಂದು ಇತಿಮಿತಿ ಒಳಗೆ ಇಟ್ಕೋಬೇಕು. ಕೋಪ, ಕ್ರೋಧ, ಕಾಮ, ವಿಚಿತ್ರಗಳನ್ನು, ಅರಿಷಡ್ ವರ್ಗಗಳನ್ನು ನಿಗ್ರಹ ಮಾಡ್ತಿರ್ಬೇಕು. ವಿವೇಕಿಯಾಗಿ ನಡಿಬೇಕು, ಅವಿವೇಕವನ್ನು ಬಿಡಬೇಕು, ಸ್ವಾರ್ಥವನ್ನು ಬಿಡಬೇಕು, ನಿಸ್ವಾರ್ಥವಾಗಿ ನಿಸ್ಪೃಹವಾಗಿರಬೇಕು. ಜೀವನದಲ್ಲಿ ಆದರ್ಶ ಹಿರಿಯ ಉದ್ದೇಶಗಳನ್ನ ಇಟ್ಕೋಬೇಕು. ಏನೋ ಒಂದು ಕಷ್ಟ ಬಂದಿಯ, ಮನುಷ್ಯಂಗೆ ಬರ್ತದೆ, ಮರಕ್ಕೆ ಕಷ್ಟ ಬರಲ್ಲ. ಕಷ್ಟ ಬಂದಾಗ ಆ ಸಂದರ್ಭಕ್ಕೆ ಹೆದರ್ಕೊಂಡ್ಬಿಟ್ಟು ಶಾಶ್ವತವಾದ ನೆಮ್ಮದಿ ಕೆಡಿಸ್ಕೊಡ್ದು. ತಾತ್ಕಾಲಿಕವಾಗಿರತಕ್ಕಂಥ ಕಷ್ಟ ಆಗಲಿ, ತಾತ್ಕಾಲಿಕ ಸುಖಕ್ಕಾಗಲಿ ಮನಸ್ಸು ಸೋಲಬಾರ್ದು ಯಾವತ್ತೂ. ಆಮಿಷಗಳ, ಆಕಾಂಕ್ಷೆಗಳ, ಆಸೆಗಳ ಬೆನ್ನತ್ತಿ ಅತೃಪ್ತಿ ಬೇಗನಲ್ಲಿ ಬೆಂದು ನೊಂದು ಪ್ರಾಣ ಬಿಡ್ಕೊಡ್ದು. ದುಃಖ ಮನುಷ್ಯಂಗೆ ಬರದೆ ಮರಕ್ಕೆ ಬರೋದಿಲ್ಲ. ದುಃಖಕ್ಕೆ ಅಂಜಬಾರ್ದು, ಅಳಕಬಾರ್ದು, ಹೆದರಬಾರ್ದು, ಬೆದರಬಾರ್ದು. ಪಲಾಯನ ಅನ್ನತಕ್ಕಂಥದ್ದು ಮಾಡ್ಲಿಕ್ಕೆ ಕೊಡ್ದು, ಆತ್ಮಹತ್ಯೆ ಅನ್ನತಕ್ಕಂಥ ಚಿಂತನೆ ಕೂಡ ಮನುಷ್ಯಂಗೆ ಬರ್ಕೊಡ್ದು. ಇದೆಲ್ಲ ಮೂರ್ಖರು ಮತ್ತು ಅವಿವೇಕಗಳು ಮತ್ತು ದುಷ್ಕರ್ಮಿಗಳಿಗೆ ಮಾತ್ರ ಬರತಕ್ಕಂಥದ್ದು. ಜವಾಬ್ದಾರಿಯಿಂದ ಬದುಕಬೇಕು, ಹೊಣೆಗಾರಿಕೆಯಿಂದ ಬದುಕಬೇಕು, ಕರ್ತವ್ಯ ಪಾಲನೆ ಮಾಡಬೇಕು. ಇದು ಯಶಸ್ಸಿನ ಬದುಕು, ಶ್ರೇಯಸ್ಸಿನ ಬದುಕು. ಇಂಥ ಬದುಕಬೇಕು ಅಂದರೆ ಬೇಕು, ಬನ್ನಿ ಭಗವದ್ಗೀತೆಗೆ. ಆತ್ಮ ಸಂಯಮ ಮತ್ತು ಇಂದ್ರಿಯ ನಿಗ್ರಹ
ವಿಶೇಷ ಅಗತ್ಯ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸಿನ ಮೇಲೆ ಹತೋಟಿ ಹೋಯಿತು ಅಂದರೆ ಆತ್ಮವಿನಾಶ ಶತಸಿದ್ಧ. ಅದಕ್ಕೆ ನಮ್ಮ ಶರೀರ, ಮನಸ್ಸು, ಪ್ರಾಣ, ಇಂದ್ರಿಯ, ಉಪಕರಣಗಳು ಇವೆಲ್ಲ ನಮ್ಮ ಶರೀರನೇ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ, ಅದಲ್ಲ. ಹುಟ್ಟು ಸಾವು ದೇಹಕ್ಕೆ ಮಾತ್ರ, ಆತ್ಮನಿಗಲ್ಲ. ಆತ್ಮ ಅಮರ. ಬಾಲ್ಯ ಹೇಗೋ, ಯೌವನ ಹೇಗೋ, ಮುಪ್ಪು ಹೇಗೋ, ವೃದ್ಧಾಪ್ಯ ಹೇಗೋ, ಹಣ್ಣು ಮುದುಕ ಹೇಗೋ, ಹಾಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಒಂದೇ ಮಗು ಆಗಿರುತ್ತೆ, ಶಿಶು ಆಗಿರುತ್ತೆ, ಬಾಲಕಿ ಆಗುತ್ತೆ, ಬಾಲಕ ಆಗುತ್ತೆ, ವಿದ್ಯಾರ್ಥಿನಿ ಆಗ್ತಾರೆ, ಗೃಹಸ್ಥ ಆಗ್ತಾರೆ, ಮಕ್ಕಳಾಗ್ತಾರೆ, ಆಮೇಲೆ ಅವ್ರಿಗೆ ಮಕ್ಕಳಾಗುತ್ತೆ, ಆಮೇಲೆ ಮಧ್ಯ ವಯಸ್ಸಾಗ್ತಾರೆ, ಆಮೇಲೆ ವೃದ್ಧಾಪ್ಯ ಬರುತ್ತೆ. ಹೇಗೆ ಹಂತ ದೇಹ ಬದಲಾವಣೆ ಆಗುತ್ತೋ ಹಾಗೆ ದೇಹದಿಂದ ದೇಹಕ್ಕೆ ಆತ್ಮ ಬದಲಾವಣೆ, ಆತ್ಮನ ಯಾತ್ರೆ ಆಗ್ತಾ ಹೋಗುತ್ತೆ. ಹರಿದ ಬಟ್ಟೆ ಬದಲಿಸಿ ಹೊಸ ಬಟ್ಟೆ ಹೇಗೆ ಹಾಕ್ಕೊಳ್ತೀವೋ ಹಾಗೆ ಜೀವ ಒಂದು ದೇಹ ಬಿಟ್ಟು ದೇಹ ಸೇರ್ತಾನೆ. ಆದರೆ ಮನಸ್ಸಿನ ಹಳೆಯ ಸಂಸ್ಕಾರಗಳನ್ನು ಅವಲಂಬಿಸಿ ಹೊಸ ದೇಹದಲ್ಲಿ ಸೇರ್ಪಡೆ ಆಗುತ್ತೆ. ಮಾಡಿದ ಕರ್ಮ ಫಲಗಳು ಯಾವ ಜನ್ಮದಲ್ಲಿ ಮಾಡಿತ್ತು ಈಗ ಅನುಭವಿಸಲೇಬೇಕು. ನಮ್ಮ ಜೀವನದ ಇವತ್ತಿನ ಸುಖ, ಇವತ್ತಿನ ದುಃಖ ಅಂತ ಏನು ಅನುಭವಿಸ್ತಾ ಇದ್ದೀವಲ್ಲ, ಫಲಾಫಲಗಳು ಅಂತ ಏನು ಸಿಗ್ತಾ ಇದೆಯೋ ಇದು ನಮ್ಮ ಕರ್ಮ ಮತ್ತು ಸಂಕಲ್ಪಗಳನ್ನು ಅವಲಂಬಿಸಿರುತ್ತವೆ. ಇವತ್ತಿನ ಆಗು ಹೋಗು, ಇವತ್ತು ನೀನು ಶ್ರೀಮಂತನಾಗಿದೆಯೋ, ಧೀಮಂತನಾಗಿದೆಯೋ, ಹಣವಂತನಾಗಿದೆಯೋ, ಗುಣವಂತನಾಗಿದೆಯೋ, ಒಳ್ಳೆಯವನಾಗಿದೆಯೋ, ಕೆಟ್ಟವನಾಗಿದೆಯೋ, ಸಾಹಸಿ ಆಗಿದೆಯೋ, ಹೇಡಿ ಆಗಿದೆಯೋ, ಏನೇ ಆಗಿರಲಿ, ಇದೇ ಈ ಆಗು ಹೋಗು, ಇವತ್ತಿನ ಆಗು ಹೋಗಿಗೆ ನೀನು ಮಾಡಿರ್ತಕ್ಕಂಥ ಹಿಂದಿನ ಕರ್ಮ ಕಾರಣ. ಇವತ್ತು ನಾವು ಮಾಡ್ತಾ ಇರತಕ್ಕಂಥದ್ದು ಮುಂದಿನ ನಮ್ಮ ಏಳಿಗೆಗೆ ಅಥವಾ ಅವನತಿಗೆ ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ಕರ್ಮಗಳು ನಿರ್ಧಾರ ಮಾಡೋದು. ನಮ್ಮ ಕರ್ಮಗಳ ಆಯ್ಕೆ ಸ್ವಾತಂತ್ರ್ಯ ನಮ್ಮದೇ. ಯಾಕೆ ಎಲ್ಲರೂ ಚೆನ್ನಾಗಿರಪ್ಪ, ಒಳ್ಳೆ ಮಾತಾಡ್ರಿ, ಒಳ್ಳೆ ಹಿತವಾದ ಮಾತು, ಹದವಾದ ಮಾತು, ಹಿತವಾದ ಆಹಾರ, ವಿಹಿತವಾದ ಬದುಕು, ಚೆನ್ನಾಗಿರಪ್ಪ ಯಾಕೆ ಹೇಳ್ತಾರೆ? ಸದಾಚಾರದಲ್ಲಿ ಸದ್ವಿಚಾರದಲ್ಲಿ ಬದುಕ್ರಿ ಅಂತಂದರೆ ಏನು ಮಾಡಿರೋ ಅದೇ ಅನುಭವಿಸ್ತೀರಾ. ಆಲಸ್ಯ, ಮೋಹ, ಕ್ರೋಧ, ಕಾಮ, ಇಂದ್ರಿಯಗಳ ಚಾಪಲ್ಯ, ವಿಕಾರವಾದ ಬದುಕು, ಚಂಚಲತೆ, ಮಾನಸವನ್ನು ಎಲ್ಲಂದ್ರೆ ಹರಿಬಿಡೋದು, ಇದೆಲ್ಲ ವಿಚಿತ್ರವಾಗಿರತಕ್ಕಂಥ ದುಷ್ಫಲಗಳನ್ನು ಕೊಡುತ್ತೆ. ಕರ್ಮ ಫಲಗಳನ್ನು ಅವಲಂಬಿಸಿ ಹುಟ್ಟು ಸಾವುಗಳ ನಿರಂತರವಾಗಿರತಕ್ಕಂಥ ವಿಶ್ವಯಂತ್ರವನ್ನು ನಿಯಮನ ಮಾಡ್ತಿರತಕ್ಕಂಥ ಪರಮಾತ್ಮ ಇದ್ದಾನಲ್ಲ, ಅವನೇ ಪರಮಾತ್ಮ. ವಿಶ್ವಂ ವಿಷ್ಣು ಈಶ್ವರ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸುಗಳಿಂದ ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಇವನೇ ನಿಯಾಮಕ. ಇವನು ಎಲ್ಲೆಲ್ಲೂ ಇದ್ದಾನೆ. ಪ್ರತಿ ಜೀವಿಯ ಹೃದಯದಲ್ಲಿದ್ದಾನೆ. ಜಗತ್ತಿನ ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಪ್ರತಿ ವಸ್ತುವಿನ ಕಣಕಣದಲ್ಲಿದ್ದಾನೆ. ವಿಶ್ವದಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆ, ಒಂದೊಂದು ಕ್ರಿಯೆಯೂ ಅವನ ಸಂಕಲ್ಪದ ಹಾಗೆ ನಡೀತಾ ಇದೆ. ಅವನೇ ನೀರಿನ ರಸ, ಬೆಂಕಿ ಉಷ್ಣತೆ, ಬುದ್ಧಿವಂತರ ಬುದ್ಧಿ, ಬಲಿಷ್ಠರ ಬಲ, ಚೈತನ್ಯದ ಚೈತನ್ಯ. ಅವನೇ ಸಮಸ್ತ ಜೀವಿಗಳಿಗೆ ಚೈತನ್ಯ ತುಂಬಿಕೊಡತಕ್ಕಂಥ ಪರತತ್ವ, ಪರಬ್ರಹ್ಮ, ಪರಮಾತ್ಮ. ಅವನೇ ಸ್ವತಂತ್ರ, ಉಳಿದೆಲ್ಲ ಅಸ್ವತಂತ್ರರು. ಇದನ್ನೆಲ್ಲ ಮತ್ತು ಅವನ್ನ ನಾವು ಪ್ರೀತಿ ಮಾಡಬೇಕು ಅಂದರೆ ಹೇಗೆ ಅಂದರೆ, ಯಜ್ಞ ಮಾಡು, ದಾನ ಮಾಡು, ಹವನ ಮಾಡು, ಹೋಮ ಮಾಡು, ತಪಸ್ ಮಾಡು, ಪೂಜೆ ಮಾಡು, ಸ್ಮರಣೆ ಮಾಡು, ಸಂಕೀರ್ತನ ಮಾಡು, ಭಜನೆ ಮಾಡು, ಹೇಗಾದರೂ ಮಾಡಿ ಪರಮಾತ್ಮ ಪೂಜೆ ಮಾಡ್ಬೋದು. ಪ್ರತಿಫಲ ಅಪೇಕ್ಷೆನೇ ಇಟ್ಕೋಬೇಡ. ಶುದ್ಧ ಮನಸ್ಸಿನಿಂದ ಅವನಿಗೆ ಅರ್ಪಣೆ ಮಾಡ್ತಾ ಹೋಗು. ಹೇಗೆ ಅದ್ಭುತವಾಗಿರತಕ್ಕಂಥ ಫಲ ಕೊಡ್ತಾನೆ ನೋಡ್ತೀಯ ನೀನು. ಮತ್ತು ಇದೇ ಭಗವದ್ಗೀತೆಯಲ್ಲಿ ಒಂದು ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ. ದೇವರ್ಷಿಗಳು, ವ್ಯಾಸ ಋಷಿಗಳು, ಎಲ್ಲ ಮಹರ್ಷಿಗಳು, ತಪಸ್ವಿಗಳು ನೀನು ಪರಬ್ರಹ್ಮ ಅಂತಾರೆ, ಪರತತ್ವ ಅಂತಾರೆ, ಪರಂಧಾಮ ಅಂತಂತಾರೆ, ಪರಪವಿತ್ರ ಅಂತಾರೆ, ಶಾಶ್ವತ ಪುರುಷ ಅಂತಾರೆ, ದಿವ್ಯ ಅಂತಾರೆ, ಆದಿದೇವ ಅಂತಾರೆ, ಪ್ರಭು ಅಂತಾರೆ, ಎಲ್ಲರೂ ಅದೇ ಹೇಳ್ತಾರೆ. ನೀನು ಅದೇ ಹೇಳ್ತಿದ್ಯಾ. ಆದರೆ ನಿನ್ನ ಮಹಿಮೆ, ನಿನ್ನ ವಿಭೂತಿ ರೂಪಗಳು ನನಗೆ ಗೊತ್ತಾಗೋ ಹಾಗೆ ಅರ್ಥವಾಗೋ ಹಾಗೆ ಹೇಳು. ಆಗ ಕೃಷ್ಣ ಹೇಳ್ತಾನೆ ಅರ್ಜುನಂಗೆ, ಸಮಸ್ತ ಪ್ರಾಣಿಗಳ ಹೃದಯದಲ್ಲಿರತಕ್ಕಂಥ ಚೈತನ್ಯ ಆತ್ಮ ಯಾರು ಗೊತ್ತಾ? ನಾನು. ಎಲ್ಲ ಜನರ ಸರ್ವಭೂತಗಳ ಆದಿ ಮಧ್ಯ ಅಂತ್ಯಗಳು ನಾನು. ಆದಿತ್ಯರಲ್ಲಿ ವಿಷ್ಣು ನಾನು. ಹೊಳೆಯುತ್ತಾ ಇರತಕ್ಕಂಥ ಅದ್ಭುತವಾದ ತೇಜೋಪುಂಜವಾಗಿರತಕ್ಕಂಥ ಪ್ರಕಾಶಮಾನವಾದ ವಸ್ತುಗಳಲ್ಲಿ ಸೂರ್ಯ ನಾನು. ಮರುತರಲ್ಲಿ ಮರೀಚಿ ನಾನು. ನಕ್ಷತ್ರಗಳಲ್ಲಿ ಶಶಿ ಚಂದ್ರ ನಾನು. ವೇದಗಳಲ್ಲಿ ಸಾಮವೇದ ನಾನು.
ದೇವತೆಗಳಲ್ಲಿ ದೇವೇಂದ್ರ ನಾನು, ಇಂದ್ರಿಯಗಳಲ್ಲಿ ಮನಸ್ಸು ನಾನು, ಭೂತಗಳಲ್ಲಿ ಚೇತನಾ ಶಕ್ತಿ ಚೈತನ್ಯ ಶಕ್ತಿ ನಾನು, ರುದ್ರರಲ್ಲಿ ಶಂಕರ ನಾನು, ಯಕ್ಷ ರಾಕ್ಷಸರಲ್ಲಿ ಕುಬೇರ ನಾನು, ವಸುಗಳಲ್ಲಿ ಪಾವಕ ನಾನು, ಪರ್ವತಗಳಲ್ಲಿ ಮೇರು ನಾನು, ಪುರೋಹಿತರಲ್ಲಿ ಬೃಹಸ್ಪತಿ ನಾನು, ಸೇನಾಪತಿಗಳಲ್ಲಿ ಕುಮಾರಸ್ವಾಮಿ ನಾನು, ಜಲಾಶಯಗಳಲ್ಲಿ ಸಮುದ್ರ ನಾನು, ಮಹರ್ಷಿಗಳಲ್ಲಿ ಭೃಗು ನಾನು, ಶಬ್ದಗಳಲ್ಲಿ ಓಂಕಾರ ನಾನು, ಯಜ್ಞಗಳಲ್ಲಿ ಜಪ ನಾನು, ಸ್ಥಿರ ವಸ್ತುಗಳಲ್ಲಿ ಹಿಮಾಲಯ ನಾನು, ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ನಾನು, ದೇವರ್ಷಿಗಳಲ್ಲಿ ನಾರದ ನಾನು, ಗಂಧರ್ವರಲ್ಲಿ ಚಿತ್ರರಥ ನಾನು, ಸಿದ್ಧರಲ್ಲಿ ಕಪಿಲ ನಾನು, ಅಶ್ವಗಳಲ್ಲಿ ಕುದುರೆಗಳಲ್ಲಿ ಉಚ್ಚೈಶ್ರವಸ್ ನಾನು, ಆನೆಗಳಲ್ಲಿ ಐರಾವತ ನಾನು, ಮನುಷ್ಯರಲ್ಲಿ ಚಕ್ರವರ್ತಿ ನಾನು, ಆಯುಧಗಳಲ್ಲಿ ವಜ್ರಾಯುಧ ನಾನು, ಧೇನುಗಳಲ್ಲಿ ಕಾಮಧೇನು ನಾನು, ಉತ್ಪಾದಕರಲ್ಲಿ ಮನ್ಮಥ ನಾನು, ಸರ್ಪಗಳಲ್ಲಿ ವಾಸುಕಿ ನಾನು, ನಾಗಗಳಲ್ಲಿ ಶೇಷ ನಾನು, ಜಲದೇವತೆಗಳಲ್ಲಿ ವರುಣ ನಾನು, ಪಿತೃದೇವತೆಗಳಲ್ಲಿ ಆರ್ಯಮ ನಾನು, ನಿಯಾಮಕರಲ್ಲಿ ಯಮ ನಾನು, ದೈತ್ಯರಲ್ಲಿ ಪ್ರಹ್ಲಾದ ನಾನು, ಕಾಲಗಣಕರಲ್ಲಿ ಯಮ ನಾನು, ಮೃಗಗಳಲ್ಲಿ ಸಿಂಹ ನಾನು, ಪಕ್ಷಿಗಳಲ್ಲಿ ಗರುಡ ನಾನು, ಪಾವಕರಲ್ಲಿ ಪವನ ನಾನು, ಶಸ್ತ್ರಧಾರಿಗಳಲ್ಲಿ ರಾಮ ನಾನು, ಜಲಜಂತುಗಳಲ್ಲಿ ಮೊಸಳೆ ನಾನು, ನದಿಗಳಲ್ಲಿ ಗಂಗೆ ನಾನು, ಸೃಷ್ಟಿಯಲ್ಲಿ ಆದಿ ಮಧ್ಯಾಂತ ನಾನು, ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ನಾನು, ಪ್ರವಚನಗಳಲ್ಲಿ ವಾದ, ಅಕ್ಷರಗಳಲ್ಲಿ ಅಕಾರ ನಾನು, ಸಮಾಸಗಳಲ್ಲಿ ದ್ವಂದ್ವ ನಾನು, ಸರ್ವಭಕ್ಷಕರಲ್ಲಿ ಮೃತ್ಯು ನಾನು, ಸ್ತ್ರೀಯರಲ್ಲಿ ಕೀರ್ತಿ ನಾನು, ಲಕ್ಷ್ಮಿಯಲ್ಲಿ ವಾಕ್ ನಾನು. ಲಕ್ಷ್ಮೀನಲ್ಲಿ ಇನ್ನೂ ವಿಶೇಷ ಅಂತಂದರೆ ವಾಕ್, ಸ್ಮೃತಿ, ಮೇಧ, ಕ್ಷಮ, ಮಾಧುರ್ಯ, ಜ್ಞಪ್ತಿ, ಧಾರಣ, ಸಹನ, ಧೈರ್ಯ ಇಷ್ಟು ಇರ್ತಿದ್ದೀನಿ. ಸಾಮವೇದ ಗಾಯನದಲ್ಲಿ ಬೃಹತ್ ಸಾಮವಾಗಿ, ಛಂದಸ್ಸುಗಳಲ್ಲಿ ಗಾಯತ್ರಿಯಾಗಿ, ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸವಾಗಿ, ಋತುಗಳಲ್ಲಿ ವಸಂತ ಋತುವಾಗಿ, ಮೋಸಕೃತ್ಯದಲ್ಲಿ ಜೂಜಾಗಿ, ತೇಜಶಾಲಿಗಳಲ್ಲಿ ತೇಜಸ್ಸಾಗಿ, ಜಯದಲ್ಲಿ ವಿಜಯದಲ್ಲಿ ದಿಗ್ವಿಜಯದಲ್ಲಿ ನಾನೇ ಸಾನ್ನಿಧಾನವಾಗಿ, ಪ್ರಯತ್ನದಲ್ಲಿ ನಾನೇ ಇದ್ದು, ಸತ್ವಗುಣದಲ್ಲಿ ನಾನಿದ್ದು, ಯಾದವರಲ್ಲಿ ವಾಸುದೇವನಾಗಿ, ಪಾಂಡವರಲ್ಲಿ ಅರ್ಜುನನಾಗಿ, ಮುನಿಗಳಲ್ಲಿ ವೇದವ್ಯಾಸರಾಗಿ, ಕವಿಗಳಲ್ಲಿ ಶುಕ್ರಾಚಾರ್ಯರಾಗಿ, ಶಾಸನದಲ್ಲಿ ದಂಡನೀತಿಯಾಗಿ, ಜಯಾಭಿಲಾಷಿಗಳಲ್ಲಿ ರಾಜನೀತಿಯಾಗಿ, ಗೋಪ್ಯ ವಸ್ತುಗಳಲ್ಲಿ ಮೌನವಾಗಿ, ಜ್ಞಾನಿಗಳೊಳಗೆ ಜ್ಞಾನಿಯಾಗಿರತಕ್ಕಂಥ ನಾನೇ. ಎಲ್ಲ ಜೀವಕ್ಕೆ, ಎಲ್ಲ ಪ್ರಾಣಿಗಳಿಗೆ, ಎಲ್ಲರಿಗೂ ನಾನೇ ಮೂಲ, ನಾನೇ ಅಮೂಲ ನಾಲ, ನಾನೇ ಮೂಲ ಸೆಲೆ, ನಾನೇ ಮೂಲ ನೆಲೆ. ಚರಾಚರ ವಸ್ತುಗಳಲ್ಲಿ ನಾನಿಲ್ಲ ಅಂತಂದರೆ ಯಾವ ವಸ್ತು ಇರೋದಿಲ್ಲ, ನಾನಿಲ್ಲದ ವಸ್ತು ಇಲ್ಲ. ಯಾವುದೇ ವಸ್ತು ಆಗಲಿ ಐಶ್ವರ್ಯವಂತರಾಗಿದ್ದರೆ, ತುಷ್ಟಿಯಿಂದ ಇದ್ದರೆ, ಸಂತುಷ್ಟಿಯಿಂದ ಇದ್ದರೆ, ಶೋಭೆಯಿಂದ ಇದ್ದರೆ, ತೇಜಸ್ಸಿನಿಂದ ವಿಕಾಸವಾಗಿತ್ತು ಅಂತಂದರೆ ಅದು ನನ್ನ ಲಕ್ಷಣದಿಂದ, ನನ್ನ ತೇಜಸ್ಸಿಂದ, ನನ್ನ ಚೈತನ್ಯದಿಂದ ಆಗಿರತಕ್ಕಂಥದ್ದು. ಇಡೀ ಜಗತ್ತು ಸೂಕ್ಷ್ಮ ಇರಲಿ, ಸುಸ್ಥೂಲ ಇರಲಿ, ತನ್ನ ಸ್ವರೂಪದಲ್ಲಿ, ಸ್ಥಿತಿಯಲ್ಲಿ, ಪ್ರವೃತ್ತಿಯಲ್ಲಿ, ಭೇದಗಳಲ್ಲಿ ನನ್ನ ಸಂಕಲ್ಪ ಮೀರಿ ಹೋಗದಾಗೆ ನನ್ನ ಮಹಿಮೆಯ ಒಂದು ಸ್ವಲ್ಪ ಅಂಶದಿಂದ ಸಮಸ್ತವನ್ನು ಧರಿಸಿರತಕ್ಕಂಥದ್ದು ನಾನು. ಅದಕ್ಕಾಗಿ ಯಾರನ್ನು ಎಲ್ಲಿ ಅದ್ಭುತವಾಗಿ ನೋಡಬೇಕಾದ್ರೂ ಅದರ ಒಳಗಿರತಕ್ಕಂಥ ನನ್ನ ಚೈತನ್ಯ ಶಕ್ತಿಯನ್ನು ನೋಡಿ. ಇಷ್ಟೆಲ್ಲ ವಿಚಾರಗಳನ್ನು ಕೃಷ್ಣ ಹೇಳ್ತಾನೆ. ಕೃಷ್ಣ ಇಷ್ಟು ವಿಚಾರಗಳನ್ನು ಭಗವದ್ಗೀತೆಯಲ್ಲಿ ತಿಳಿಸಿ ಕಡೆಗೆ ಏನಪ್ಪ ಈಗಲೂ ವಿಷಾದನೇನೋ, ಓಡೋಗ್ಬಿಡ್ತೀಯನೋ, ಖಿನ್ನನೇನೋ, ಶಿಥಿಲನಾಗಿದೆಯೇನೋ ಅಂದಾಗ ನಷ್ಟು ಮೋಹ ಸ್ಮೃತಿರ್ಲಬ್ಧ, ನನ್ನ ಮೋಹ, ವ್ಯಾಮೋಹ, ಭಯ, ದುಃಖ, ಮೋಹ ಎಲ್ಲ ಅಡುಗೋಯ್ತಪ್ಪ. ಸ್ಮೃತಿರ್ಲಬ್ಧ, ಜ್ಞಾನ ಬಂತು, ತೇಜೋಮಯವಾಗಿರತಕ್ಕಂಥ ಜ್ಞಾನ ಬಂದ್ಬಿಟ್ಟಿದೆ ನನಗೆ, ವಿವೇಕ ಬಂದಿದೆ, ಅದ್ಭುತವಾದ ವಿಚಾರವನ್ನು ನನ್ನೊಳಗೆ ತುಂಬಿಬಿಟ್ಟಿದೆಯಾ ಈಗ ನೋಡು ಎದ್ದೆ ಅಂದ. ಪ್ರಾರಂಭದಲ್ಲಿ ಅರ್ಜುನ ವಿಷಾದ ಯೋಗ ಆದಾಗ ಯಾರಿಗೆ ಬೇಕ್ರಿ ಯುದ್ಧ, ಯಾರಿಗೆ ಬೇಕ್ರಿ ಗಾಂಡೀವ, ಯಾರಿಗೆ ಬೇಕು ರಾಜ್ಯ ಭೋಗ ಭಾಗ್ಯ, ಏನೂ ಬೇಡ ಓಡೋಗ್ಬಿಡ್ತೀನಿ, ಯುದ್ಧ ನಿಲ್ಲಿಸು ಅಂತಂದಾಗ ಅಲ್ಲಿಂದ ಪ್ರಾರಂಭವಾಗಿರತಕ್ಕಂಥದ್ದು. ಈಗ ನಷ್ಟು ಮೋಹ ಸ್ಮೃತಿರ್ಲಬ್ಧ, ಎಲ್ಲ ಮೋಹಗಳು, ವ್ಯಾಕುಲಗಳು, ಕ್ಲೇಶಗಳು ಸಂಪೂರ್ಣ ನಿವಾರಣೆ ಆಗಿ ಸ್ಮೃತಿ ಬಂದು, ಧೈರ್ಯ ಬಂದು, ಆತ್ಮಸ್ಥೈರ್ಯ ಬಂದು, ಅದ್ಭುತವಾಗಿರತಕ್ಕಂಥ ವಿಕ್ರಮ ಪರಾಕ್ರಮಗಳು ಬಂದು ಎದ್ದು ನಿಂತ ಅರ್ಜುನ ಭಗವದ್ಗೀತೆಯ ನಂತರದಲ್ಲಿ ಎದ್ದು ನಿಂತು ಗಾಂಡೀವದ ಒಂದು ಟೆಂಕಾರ ಮಾಡ್ತು ಅಂತಂದರೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ನಡುಗೋಯ್ತು. ಎಲ್ಲಿಂದ ಬಂತು ಈ ಶಕ್ತಿ, ಎಲ್ಲಿಂದ ಬಂತು ಈ ಪ್ರೇರಣೆ, ಎಲ್ಲಿಂದ ಬಂತು ಈ ಸ್ಫೂರ್ತಿ, ಎಲ್ಲಿಂದ ಬಂತು ಆತ್ಮವಿಶ್ವಾಸ, ಎಲ್ಲಿಂದ ಬಂತು ಈ ಭರವಸೆ, ಎಲ್ಲಿಂದ ಬಂತು ಈ ಮಹಾಪ್ರೇರಣೆ? ಅದೇ ಭಗವದ್ಗೀತೆ.
Bhagavad-gita is a motivation. Bhagavad-gita is a meta motivation. Bhagavad-gita is a mega motivation. Bhagavad-gita is a maxi motivation. Bhagavad-gita inspires everybody. Bhagavad-gita motivates everybody. Bhagavad-gita gives drive, urge, efficiency, effectiveness, excellence. That is why I always call Bhagavad-gita as in search of excellence. ಎಲ್ಲ ಭಗವದ್ಗೀತೆಯನ್ನು ಓದೋದಂದ್ರೆ ಆಧ್ಯಾತ್ಮ ಒಂದೇ ಅಲ್ಲ, ಜೀವನವನ್ನು ಹೇಗೆ ಯಶಸ್ಸಿನ ಕಡೆ, ಶ್ರೇಯಸ್ಸಿನ ಕಡೆ, ಸಾಧನೆ ಕಡೆ, ಸಾಹಸದ ಕಡೆ, ಅದ್ಭುತಗಳ ಕಡೆ, ವಿಸ್ಮಯಗಳ ಕಡೆ ತೊಗೊಂಡು ಹೋಗ್ಬೋದು ಅಂತ ಅನ್ನೋದಕ್ಕೆ ರಾಜಮಾರ್ಗ, ಹೆಬ್ಬಾಗಿಲು ಅದೇ ಭಗವದ್ಗೀತೆ.